ಅಂಡಮಾನಲ್ಲಿ ಬೆಳಗ್ಗೆ 5 ಗಂಟೆ ನೋಡಿ ಹೆಂಗಿದೆ. ಫುಲ್ ಬೆಳಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸಮೀನಾ. ಸೊ ಇವತ್ತು ನಾವು ಹ್ಯಾವ್ಲಾಕ್ ಐಲ್ಯಾಂಡ್ಗೆ ಬಂದಿದ್ದೀವಿ. ಈಗ ಈ ದ್ವೀಪದ ಹೆಸರು ಚೇಂಜ್ ಆಗಿದೆ, ಹೊಸ ಹೆಸರು ಸ್ವರಾಜ್ ದ್ವೀಪ್. ಹ್ಯಾವ್ಲಾಕ್ ಐಲ್ಯಾಂಡ್ನಲ್ಲಿ ನಾವು ಡಾಲ್ಫಿನ್ ಬೀಚ್ ರೆಸಾರ್ಟ್ನಲ್ಲಿ ಸ್ಟೇ ಮಾಡಿದ್ದೀವಿ. ಈ ಹೋಟೆಲ್ ನೋಡಿ ಹೆಂಗಿದೆ. ಮರದ ಸಂಧಿಯಿಂದ ಕಾಣಿಸ್ತಾ ಇದೆ ನೋಡಿ, ಅದೇ ಬೀಚ್. ಬರ್ಡ್ ಸೌಂಡ್ ಜೊತೆಗೆ ಅಲೆಗಳ ಶಬ್ದ ಬರ್ತಾ ಇದೆ, ಕೇಳಿ. ಹೋಟೆಲು. ಈಗ ನಾವು ಬೀಚ್ ಸೈಡ್ ಹೋಗ್ತಾ ಇದ್ದೀವಿ. ಬೀಚ್ ಇಲ್ಲೇ ಕಾಣಿಸ್ತಾ ಇದೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಹೋಟೆಲ್ನಿಂದ ಬೀಚ್ಗೆ ಡೈರೆಕ್ಟ್ ಸ್ವಿಂಗ್ ಅಂತ ಹೋಗ್ಬಿಡ್ಬೋದು. ಇದು ಈ ಹೋಟೆಲ್ನವರ ಪ್ರೈವೇಟ್ ಬೀಚ್. ಏನ್ ಸಕ್ಕತ್ತಾಗಿದೆ ಪ್ಲೇಸು. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಲ್ಲಿ. ಯಸ್, ಕಣ್ಣು ಹಾಯಿಸಿದಷ್ಟು ನೀರು. ಅದು ಕೋರಲ್ ಅಲ್ಲ, ಅದ್ರಲ್ಲಿ ಬೆಳೆಯುತ್ತೆ, ಮರದಲ್ಲಿ ಬೆಳೆಯೋದು. ಅದು ಬೇರೆ ಸರ್, ಇದು ಬೇರೆ. ಇದು ಮರದಲ್ಲಿ ಇರುತ್ತೆ. ಕೋರಲ್ ಏನು ಆಗಲ್ಲ. ಇದು ಅದು ನೀರ್ ನೋಡಿ ಹೆಂಗಿದೆ, ಫುಲ್ ಬಿಳಿ ಮರಳು. ನಾವು ಫೋಟೋಸ್ ಮತ್ತೆ ವಿಡಿಯೋಸ್ ಅಲ್ಲಿ ಫಾರಿನ್ ಯಾವ್ದಾದ್ರು ಬೀಚ್ ನೋಡ್ತೀವಿ ಗೊತ್ತಾ, ಫುಲ್ ಕ್ಲೀನ್ ಸ್ಕೈ ಬ್ಲೂ ಅಂಡ್ ಡಾರ್ಕ್ ಬ್ಲೂ ಕಲರ್ ನೀರು ಡಿಟ್ಟೋ ಹಂಗೆ ಇದೆ ಇಲ್ಲಿ. ಸುಮ್ಮನೆ ಇಲ್ಲೇ ಕೂತ್ಕೊಂಡು ಪ್ರಕೃತಿಯನ್ನ ಎಂಜಾಯ್ ಮಾಡ್ಬೇಕನ್ರಿ. ತೆಂಗಿನ ಮರ ಅಂತೂ ಎಷ್ಟೊಂದಿದೆ ಗೊತ್ತಾ, ಲೆಕ್ಕನೇ ಇಲ್ಲ. ಜಾಸ್ತಿ ದುಡಿಬೇಕು, ಕಡಿಮೆ ತಿನ್ಬೇಕು ಆಯ್ತಾ. ಬಂದು ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗ್ಬೇಕು ದುಡ್ಡು ಉಳಿಸ್ಕೊಂಡು. ಈ ಶೆಲ್ಲಲ್ಲಿರೋ ಹುಳ ಕೂಡ ಎಷ್ಟು ಬೆಳ್ಳಗಿದೆ ನೋಡಿ, ಸಖತ್ ಕ್ಯೂಟ್ ಆಗಿದೆ ಅಲ್ವಾ. ಇದು ಕೂಡ ವೇವ್ಸ್ ಜೊತೆ ಆಟ ಆಡ್ತಿದ್ದೆ ಅನಿಸ್ತು, ಅದಕ್ಕೆ ಅದನ್ನ ಮುಟ್ಟಕ್ಕೆ ಹೋಗ್ಲಿಲ್ಲ ನಾನು. ಶೆಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಇಲ್ಲಿ. ಕಲರ್ ಇದೆ, ಪಿಂಕ್, ಬ್ಲೂ, ಪರ್ಪಲ್, ಬ್ಲ್ಯಾಕ್, ಬ್ರೌನ್. ನಾನು ಬೇರೆ ಕಡೆ ಇಷ್ಟೊಂದು ಕಲರ್ಫುಲ್ ಶೆಲ್ಸ್ ನೋಡೇ ಇರಲಿಲ್ಲ. ಮಕ್ಕಳೆಲ್ಲ ಅದನ್ನು ಎತ್ಕೊಂಡು ತಮ್ಮ ಶಾರ್ಟ್ಸ್ ಅಲ್ಲಿ ತುಂಬಿಸ್ಕೊಂಡಿದ್ರು. ನಾವು ಅದನ್ನು ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಫಿಶ್ ಟ್ಯಾಂಕಲ್ಲಿ ಕೂಡ ಹಾಕೋಬಿಡ್ಬೋದು. ಕೆಲವೊಂದನ್ನು ಬ್ಲ್ಯಾಕ್ ಥ್ರೆಡ್ಡಲ್ಲಿ ಪೆಂಡೆಂಟ್ ಮಾಡಿಕೊಂಡು ಹಾಕೋಬೋದು, ಅಷ್ಟು ಕ್ಯೂಟ್ ಆಗಿದೆ.
ಮರದ ಪೊಟರೆ ನೋಡಿ, ಹಾವೇನಾದ್ರೂ ಇದ್ರೆ. ಬೀಚ್ ಸೈಡಲ್ಲಿ ದೊಡ್ಡ ದೊಡ್ಡ ಮರ ಇದೆ, ಅದಕ್ಕೇನೆ ಜೋಕಾಲಿ ಹಾಕಿ ಬಿಟ್ಬಿಟ್ಟಿದ್ದಾರೆ. ಎಷ್ಟು ಬೇಕಾದರೂ ಆಡಬಹುದು. ಹಾಗೆ ದಪ್ಪ ಇದ್ರೆ ಮುರಿದು ಹೋಗುತ್ತೇನೋ ಅನ್ನೋ ಟೆನ್ಷನ್ ಇಲ್ಲ, ತುಂಬಾ ಸ್ಟ್ರಾಂಗ್ ಆಗಿ ಕಟ್ಟಿರ್ತಾರೆ. ಹಾಗೆ ಕೆಲವೊಂದಕ್ಕೆ ಚೈನ್ ಕೂಡ ಕಟ್ಟಿರ್ತಾರೆ. ತಂಪಾದ ಗಾಳಿ ಮುಖಕ್ಕೆ ಹೊಡಿತಾ ಇರುತ್ತೆ, ಜೊತೆಗೆ ಸಮುದ್ರದ ಅಲೆಗಳ ಶಬ್ದ ಕೇಳ್ಕೊಂಡು ಜೋಕಾಲಿ ಆಡ್ತಾ ಇದ್ರೆ ಮುಖದ ಮೇಲೆ ಖುಷಿ ನೋಡಿ. ಲೈಫಲ್ಲಿ ಇನ್ನೇನ್ ಬೇಕು ಹೇಳಿ. ಅಂಡಮಾನ್ನಲ್ಲಿ ವೆದರ್ ತುಂಬಾ ಚೇಂಜ್ ಆಗ್ತಾ ಇರುತ್ತೆ. ಬೆಳಗ್ಗೆ ಮಳೆ ಬರ್ತಾ ಇತ್ತು, ಅದ್ರ ಪಾಡಿಗೆ ಅದು ಬರ್ಲಿ ಅಂತ ನಾನು ಜೋಕಾಲಿ ಆಡ್ಕೊಂಡೆ. ನಮ್ಮ ಬಾಡಿ ಗಾರ್ಡ್ಸ್. ನಾವು ಬೀಚ್ಗೆ ಬಂದಾಗಿಂದ ಈ 2 ನಾಯಿಗಳು ನಮ್ಮ ಜೊತೆನೇ ಇದ್ವು. ನಮಗೆ ದಾರಿ ತೋರಿಸ್ತಾ ಮುಂದೆ ಮುಂದೆ ಹೋಗ್ತಿದ್ವು. ನಾಯಿಗಳು ಮನುಷ್ಯರನ್ನ ಎಷ್ಟು ಪ್ರೀತಿ ಮಾಡ್ತಾವಲ್ಲ. ಬೀಚಲ್ಲಿ ಆನಂದಿಸ್ತಿರುವ ಸುಂದರ ದಂಪತಿ. ನಮ್ಮ ಗ್ರೂಪಲ್ಲಿ ಈ 2 ಜೋಡಿ ಮಾತ್ರ ನಿದ್ದೆನೇ ಮಾಡಲ್ಲ ಅನ್ಸುತ್ತೆ. ಬೆಳಗ್ಗೆ 4:15ನೇ ಎದ್ದು ಸೈಟ್ ಸೀನ್ ನೋಡಕ್ ಹೋಗ್ಬಿಡ್ತಾರೆ. ಅವ್ರು ಎಲ್ಲಿ ಅಲ್ವೇ ಮೇಕ್ ಫಾರ್ ಈಚ್ ಅದರ್ ಕಪಲ್ ಇದು. ಇಲ್ಲಿಂದ ಮತ್ತೆ ಬೇಗ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ರೀಲ್ ಮಾಡಿದೆ. ತಿಂಡಿ ಎಲ್ಲ ತಿನ್ಕೊಂಡು ಇನ್ನೇನು ಹೊರಡಬೇಕು ಅನ್ನುವಾಗ ಮಳೆ ಜೋರ್ ಸ್ಟಾರ್ಟ್ ಆಗ್ಬಿಡ್ತು. ನಮ್ಮ ಗ್ರೂಪ್ನ ಜೋಶ್ ಹೇಗಿತ್ತು ಅಂದರೆ, ಮಳೆ ಬರಲಿ, ಚಳಿ ಇರಲಿ, ಬಿಸಿಲೇ ಬರಲಿ, ಹಾಗೆ ಬಡ್ ಅನ್ನೋ ಥರ ಹೊರಟೇ ಬಿಟ್ವಿ. ಈಗ ನಾವು ವಾಟರ್ ಗೇಮ್ಸ್ ಆಡೋಕೆ ಎಲಿಫೆಂಟಾ ಬೀಚ್ ಹೋಗ್ತಾ ಇದ್ದೀವಿ. ಎಲ್ಲರನ್ನ ಬೋಟಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲಿಫೆಂಟಾ ಬೀಚ್ ವಾಟರ್ ಗೇಮ್ಸ್ಗೆ ತುಂಬಾ ಫೇಮಸ್. ಇಲ್ಲಿ ಬನಾನಾ ರೈಡ್, ಫ್ಲೈಯಿಂಗ್ ಫಿಶ್, ಸೋಫಾ ರೈಡ್, ಪ್ಯಾರಾಸೀಲಿಂಗ್, ಜೆಟ್ ಸ್ಕೀ, ಸ್ನಾರ್ಕ್ಲಿಂಗ್, ಸೀ ವಾಕ್, ಸ್ಪೀಡ್ ಬೋಟ್ ರೈಡ್, ಇನ್ನೂ ತುಂಬಾ ಆಕ್ಟಿವಿಟೀಸ್ ಇದೆ. ಆ ಬೋಟಲ್ಲಿ ನಮ್ಮ ಇನ್ನೊಂದು ಟೀಮ್ ಇದೆ, ಅದಕ್ಕೆ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಫೈನಲಿ ವಾಟರ್ ಗೇಮ್ ಸ್ಟಾರ್ಟ್ ಆಯಿತು. ಯಾರ್ಯಾರು ಏನೇನು ಬೇಕು ಆಡಬಹುದು. ಮೊದಲು ನಮ್ಮ ತ್ರಿವೇಣಿ ಪ್ಯಾರಾಸೈಲಿಂಗ್ ಹೋದ್ರು. ಇದಕ್ಕೆ ಲೈಫ್ ಜಾಕೆಟ್ ಹಾಕಿಸಿ ಸಮುದ್ರದ ಮಧ್ಯೆ ಕರ್ಕೊಂಡು ಹೋಗ್ತಾರೆ. ಟೋಟಲಿ 3 ನಿಮಿಷ ಪ್ಯಾರಾಸೈಲಿಂಗ್ ಮಾಡಿಸಿ ವಿಡಿಯೋ ಕೊಡ್ತಾರೆ. ಇದರ ಟಿಕೆಟ್ ಪ್ರೈಸ್ 3,500 ರೂಪಾಯಿ ಒಬ್ಬರಿಗೆ. ಇದು ಜೆಟ್ ಸ್ಕೀ. ಇದರ ಟಿಕೆಟ್ 750 ರೂಪಾಯಿ ಪರ್ ಹೆಡ್. ಬೇರೆ ಕಡೆಗೆಲ್ಲ ಕಂಪೇರ್ ಮಾಡಿದರೆ ಇಲ್ಲಿ ತುಂಬ ದೂರ ಕರ್ಕೊಂಡು ಹೋಗಿ ಒಂದು ರೌಂಡ್ ಹೊಡೆದು ಮತ್ತೆ ರಿಟರ್ನ್ ಕರ್ಕೊಂಡು ಬರ್ತಾರೆ. 3 ರಿಂದ 5 ನಿಮಿಷ ಜೆಟ್ ಸ್ಕೀ ಮಾಡಿಸಿ ಅವರೇ ವಿಡಿಯೋ ಕೊಡ್ತಾರೆ. ಇದರ ಹೆಸರು ಸೀ ವಾಕ್. ಸ್ಕೂಬಾದಲ್ಲಿ ಸಮುದ್ರದ ಮಧ್ಯೆ ಆಕ್ಸಿಜನ್ ಸಿಲಿಂಡರ್ ಹಾಕಿ ಕರ್ಕೊಂಡು ಹೋದ್ರೆ ಇದರಲ್ಲಿ ತಲೆ ಮೇಲೆ ಈ ರೀತಿ ಹಾಕೊಳ್ಳಕ್ಕೆ ಕೊಡ್ತಾರೆ. ಇದರಿಂದ ನೀವು ಈಸಿಯಾಗಿ ಉಸಿರಾಡಬಹುದು, ಆಕ್ಸಿಜನ್ ಇರುತ್ತೆ. ಇಲ್ಲಿ ನೀವು ಸ್ಕೂಬಾ ಥರನೇ ಕೋರಲ್ಸ್, ಫಿಶಸ್ ನೋಡಬಹುದು, ಆದರೆ ಯಾವುದನ್ನು ಮುಟ್ಟೋ ಹಾಗಿಲ್ಲ. ಸಮುದ್ರದ ಒಳಗೆ 3 ರಿಂದ 5 ನಿಮಿಷ ತನಕ ನಡ್ಕೊಂಡು ಬೇರೆ ಪ್ರಪಂಚ ನೋಡಿಕೊಂಡು ಬರಬಹುದು. ಇದರ ಟಿಕೆಟ್ 3,500 ರೂಪಾಯಿ ಒಬ್ಬರಿಗೆ. 3 ರಿಂದ 5 ನಿಮಿಷ ಸೀ ವಾಕ್ ಮಾಡಿಸಿ ಅವರೇ ವಿಡಿಯೋ ಕೊಡ್ತಾರೆ.
ಯಾರಿಗೆಲ್ಲ ನೀರಿಂದ ಭಯಾನೋ, ಯಾರಿಗೆ ಬಟ್ಟೆ ಒದ್ದೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ವೋ ಅವರಿಗೂ ಇಲ್ಲಿ ಆಪ್ಷನ್ ಇದೆ. ಸಮುದ್ರದ ಒಳಗೆ ಸಬ್ಮರಿನ್ ನಲ್ಲಿ ಕರ್ಕೊಂಡು ಹೋಗ್ತಾರೆ. 3 ರಿಂದ 5 ನಿಮಿಷ ಸಮುದ್ರ ಜೀವಿಗಳನ್ನ ನೋಡ್ಕೊಂಡು ಬರಬಹುದು. ದೊಡ್ಡವರಿಗೆ 3,500 ರೂಪಾಯಿ, ಮಕ್ಕಳಿಗೆ 2,500 ರೂಪಾಯಿ ಪರ್ ಹೆಡ್. ಸಬ್ಮರಿನ್ ನಲ್ಲಿ ಹೋದ್ರೆ ಫೋಟೋಸ್ ವಿಡಿಯೋಸ್ ಏನೂ ಕೊಡಲ್ಲ, ನಾವೇ ಸೆಲ್ಫಿ ತಗೋಬೇಕು. ಇದೆಲ್ಲ ಲೈಫ್ ಟೈಮ್ ಮೆಮರಿ. ಹಾಗೆ ಸೋಫಾ, ಫ್ಲೈಯಿಂಗ್ ಫಿಶ್, ಬನಾನಾ ರೈಡ್, ಸ್ನಾಕ್ಲಿಂಗ್ ಸೇರಿದಂತೆ ಇನ್ನೂ ತುಂಬಾ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡಬಹುದು. ನಾವು ಸ್ನಾಕ್ಲಿಂಗ್ ಕೂಡ ಮಾಡಿದ್ವಿ, ಅದಕ್ಕೆ 1000 ರೂಪೀಸ್ ಪರ್ ಹೆಡ್. ಸ್ವಲ್ಪ ಬಾರ್ಗೇನಿಂಗ್ ಮಾಡಬಹುದು. ಅದರ ವಿಡಿಯೋ ಎಲ್ಲೋ ಮಿಸ್ ಆಗೋಯ್ತು, ಅದಕ್ಕೆ ಹಾಕಕ್ಕಾಗ್ತಾ ಇಲ್ಲ. ಹಾಗೆ ಸೋಫಾ, ಫ್ಲೈಯಿಂಗ್ ಫಿಶ್, ಬನಾನಾ ರೈಡ್ಗೆ 600 ರೂಪಾಯಿ ಪರ್ ಟಿಕೆಟ್. ಇಲ್ಲಿ ನಿಮಗೆ ಊಟ ಏನೂ ಸಿಗಲ್ಲ. ಬೆಸ್ಟ್ ಐಡಿಯಾ ಅಂದ್ರೆ ಹೋಗ್ತಾ ಪಾರ್ಸಲ್ ತಗೊಂಡು ಹೋಗ್ಬಿಡ್ಬೇಕು. ನಾವು ಎಲ್ರಿಗೂ ಹೋಲ್ಸೇಲ್ ಆಗಿ ಪೊಂಗಲ್ ಕಟ್ಟಿಸ್ಕೊಂಡು ಹೋಗಿದ್ವಿ. ಆಟ ಆಡಿ ಸಿಕ್ಕಾಪಟ್ಟೆ ಹಸುವಾಗಿತ್ತು. ಖಾರ ಖಾರ ಪೊಂಗಲ್, ಅದ್ರ ಜೊತೆ ದಾಲ್ ಕೊಟ್ಟಿದ್ರು. ಮಳೆಯಲ್ಲಿ ನೆನ್ಕೊಂಡು ತಿಂತಾ ಇದ್ರೆ ಆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ರಚನ್ ಹಾಯ್ ಹೇಳು. ಹಾಯ್ ಹೇಳಿ ಸರ್. हेलो फ्रेंड्स, हम वापस बन गए फ्रेंड्स. ಎಂತ ಗೊತ್ತುಂಟಾ, ನಾವು ಅಂಡಮಾನ್ ಬಂದಿದ್ದೀವಿ. ಅಂಡಮಾನ್ ಬಂದು ಎಲ್ಲ ಗೇಮ್ಸ್ ಆಟ ಆಡಿದ್ವಿ. ಈಗ ನಾವು ಮತ್ತೆ ರಿಟರ್ನ್ ರೂಮಿಗೆ ಹೋಗ್ತಾ ಇದ್ದೀವಿ. ಓಕೆ, ಬಾಯ್ ಬಾಯ್. ನಮ್ಮ ಮುಂದಿನ ವಿಡಿಯೋದಲ್ಲಿ ವೈಪರ್ ಐಲ್ಯಾಂಡ್ ತೋರಿಸ್ತೀವಿ. ಹಾಗೆ ಅದರ ಹಿಸ್ಟ್ರಿ ಬಗ್ಗೆಯೂ ಹೇಳ್ತೀವಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.